ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಎಂ ಗೋವಿಂದ ಪೈ ಇವರು ಬರೆದ ಕನ್ನಡಿಗರ ತಾಯಿ ಅನ್ನುವ ಕವಿತೆಯ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು ಎಂ ಗೋವಿಂದ ಪೈ ಇವರ ಪರಿಚಯ ನೋಡೋಣ. 1883ರಲ್ಲಿ ಎಂ ಗೋವಿಂದ ಪೈ ಇವರು ಮಂಜೇಶ್ವರದಲ್ಲಿ ಜನಿಸಿದರು. ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ FA ಮುಗಿಸಿ ಮದರಾಸಿಗೆ BA ಕಲಿಯಲು ಹೋದಾಗ ಇವರು ತನ್ನ ತಂದೆಯ ಅಕಾಲ ಮರಣದಿಂದಾಗಿ ಹಾಗೆ ಊರಿಗೆ ತಿರುಗಿ ವಾಪಸ್ ಬರ್ತಾರೆ. ಕನ್ನಡದ ಒಂದು ಏಳಿಗೆಗೆ, ಅಂದರೆ ಕರ್ನಾಟಕದ ಏಕೀಕರಣಕ್ಕೆ, ಕನ್ನಡ ನಾಡು ನುಡಿಯ ಏಳಿಗೆಗೆ, ಕರ್ನಾಟಕದ ಏಕೀಕರಣಕ್ಕೆ ಕೆಲಸ ಮಾಡಿದಂತಹ ಹಲವಾರು ಹೋರಾಟಗಾರರಲ್ಲಿ ಹಾಗೆ ಕನ್ನಡದ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಂತಹ ಹಲವಾರು ಪ್ರಮುಖರಲ್ಲಿ ಎಂ ಗೋವಿಂದ ಪೈ ಇವರೂ ಕೂಡ ಒಬ್ಬರು. ಎಂ ಗೋವಿಂದ ಪೈ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವುಗಳಲ್ಲಿ ಮುಖ್ಯವಾಗಿ ಗೊಮ್ಮಟ ಜಿನಸ್ತುತಿ, ನಂದಾದೀಪ, ಗಿಳಿವಿಂಡು, ಹೃದಯರಾಗ, ಗೋಲ್ಗೋಥ ಮತ್ತು ವೈಶಾಖಿ ಇವು ಅವರ ಪ್ರಸಿದ್ಧ ಕವನ ಸಂಕಲನಗಳು. ಹಾಗೆ ಹೆಬ್ಬೆರಳು, ಚಿತ್ರಭಾನು ಅನ್ನುವಂಥದ್ದು ಪ್ರಸಿದ್ಧವಾದಂತಹ ನಾಟಕಗಳು. ಸರಿ ವಿದ್ಯಾರ್ಥಿಗಳೇ, ಈಗ ಕನ್ನಡಿಗರ ತಾಯಿ ಈ ಕವಿತೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಯಾವ ರೀತಿ ಬರ್ತವೆ ಅನ್ನುವಂಥದ್ದು ನೋಡೋಣ. ಮೊದಲಿಗೆ 8 ಅಂಕದ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆ ಇದೆ ನೋಡಿ. ಆ 2 ಪ್ರಶ್ನೆಗೂ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ನೀವು ನಾನು ಹೇಳುವಂತಹ ಉತ್ತರವನ್ನೇ ಬರೆಯಿರಿ. ಮೊದಲ ಪ್ರಶ್ನೆ ನೋಡಿ, ಕನ್ನಡ ನಾಡಿನ ಹಿರಿಮೆ ಕನ್ನಡಿಗರ ತಾಯಿ ಕವನದಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿರಿ. 2ನೇ ಪ್ರಶ್ನೆ, ಕನ್ನಡ ನಾಡು ನುಡಿ ಸಂಸ್ಕೃತಿಯ ಕುರಿತು ಕನ್ನಡಿಗರ ತಾಯಿ ಕವನದಲ್ಲಿ ಕವಿ ಹೇಗೆ ವರ್ಣಿಸಿದ್ದಾರೆ ವಿವರಿಸಿರಿ. ಉತ್ತರ ನೋಡಿ, ಎಂ ಗೋವಿಂದ ಪೈ ಅವರು ಬರೆದ ಕನ್ನಡಿಗರ ತಾಯಿ ಈ ಕವಿತೆ ಕನ್ನಡ ನಾಡು ನುಡಿ ಸಂಸ್ಕೃತಿ, ಅಭಿಮಾನ, ಹಿರಿಮೆ, ಗರಿಮೆ ಎಲ್ಲವನ್ನೂ ಒಳಗೊಂಡಂತಹ ಒಂದು ಶ್ರೇಷ್ಠವಾದಂತಹ ಕವನ. ಕನ್ನಡಿಗರ ಮಾತೆ ಕನ್ನಡ ತಾಯಿ. ಆಕೆ ತನ್ನ ಮಕ್ಕಳಾದ ಕನ್ನಡಿಗರನ್ನು ಕಾಯುವಂತಹ ಜನ್ಮದಾತೆ. ಈ ಮಾತೆ ಕನ್ನಡಿಗರಿಗೆ ತನ್ನ ಮುಖವನ್ನು ತೋರಬೇಕು, ಕನ್ನಡದ ಮಕ್ಕಳನ್ನು ಕಾಯಬೇಕು ಎಂಬುದೇ ಕವಿಯ ನಿರೀಕ್ಷೆ. ಕನ್ನಡ ತಾಯಿ ನಮ್ಮ ಎಷ್ಟೋ ತಪ್ಪುಗಳನ್ನು ಸಹಿಸಿಕೊಳ್ಳುತ್ತಾಳೆ. ಆಕೆ ಅಕ್ಕರೆಯಿಂದ ನಮ್ಮನ್ನು ಆಳುತ್ತಾಳೆ. ಅವಳೇ ಕನ್ನಡಿಗರ ಬಾಳ್ವೆ. ಹಾಗಾಗಿ ಅವಳನ್ನು ಮರೆಯಲು ಸಾಧ್ಯವೇ ಇಲ್ಲ. ನಮ್ಮ ತನು, ಮನ, ನುಡಿ ಎಲ್ಲವೂ ಕೂಡ ಕನ್ನಡ. ಕವಿಯ ದೃಷ್ಟಿಯಲ್ಲಿ ಕನ್ನಡ ನಾಡು ಅನ್ನುವಂಥದ್ದು ಸ್ವರ್ಗವೇ ಭೂಮಿಗೆ ಇಳಿದ ನಾಡು. ಹಾಗಾಗಿ ಇಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ಪರಿಪರಿಯ ಬೇರೆ ಬೇರೆ ರೀತಿಯ ಮರಗಳಿವೆ. ಪತ್ರ ಪುಷ್ಪಗಳನ್ನು ಕೊಡುವಂತಹ ತರತರದ ಲತೆಗಳಿವೆ. ಇಲ್ಲಿ ಕೇದಗೆ ಹೊಡೆಯ ಸುಗಂಧ ಹೊತ್ತ ಗಾಳಿ ಬೀಸುತ್ತಿದೆ. ಇಲ್ಲಿ ಖಗ, ಮೃಗ, ಸರ್ಪ ಸಂಕುಲವಿದೆ. ನದಿ, ನಗರ, ಬೆಟ್ಟಗಳ ಸಮೂಹವಿದೆ. ಇಲ್ಲಿ ಇಲ್ಲದ್ದು ಯಾವುದೂ ಇಲ್ಲ, ಎಲ್ಲವೂ ಇಲ್ಲಿವೆ. ಇಲ್ಲಿ ಜೇನು ಸೊರೆಯುವ, ಹಾಲು ಕರೆಯುವ ಸ್ವರ್ಗವೇ ಭೂಮಿಗೆ ಇಳಿದಿದೆ. ಇಲ್ಲಿ ಬೋರೆಹಣ್ಣು ಕೊಡಲೆಂದು ರಾಮನಿಗಾಗಿ ಕಾಯುತ್ತಾ ನಿಂತ ಶಬರಿ ಇದ್ದಾಳೆ. ಆ ಶಬರಿಯ ಬೋರೆಯನ್ನು ಸ್ವೀಕರಿಸಲು ಇಲ್ಲಿಗೆ ರಾಮನೂ ಬಂದಿದ್ದಾನೆ. ಪಾಂಡವರು ಅಜ್ಞಾತವಾಸ ಮಾಡಿದ ಭೀಮ ಕೀಚಕನನ್ನು ಗೆದ್ದ ನಾಡು ಇದು. ನಂದ ವಂಶದ ನಂದನ ಇಲ್ಲಿ ಸಂಧಿಗೈದಿದ್ದಾನೆ. ಶಕ ವಿಜೇತನಾದ ಶಾತವಾಹನ ರಾಜ ಶಕ ಈ ಕನ್ನಡ ನಾಡನ್ನು ಅರ್ಧ ಭಾರತದವರೆಗೆ ವಿಸ್ತರಿಸಿದ್ದಾನೆ. ಇಲ್ಲಿ ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ಕದಂಬರು, ಹೊಯ್ಸಳರು, ಕಳಚೂರ್ಯರು, ವಿಜಯನಗರದ ಅರಸರು, ಅಲೂಪರು ವೈಭವದಿಂದ ಆಳಿದ್ದಾರೆ. ವಿವಿಧ ಮತಾಚಾರ್ಯರಿಗೂ ಕವಿ ಪುಂಗವರಿಗೂ ಈ ಕನ್ನಡ ಮಾತೆ ಜನ್ಮದಾತೆಯಾಗಿದ್ದಾಳೆ. ಜೈನರಾದ ಪೂಜ್ಯಪಾದ ಕೊಂಡಕುಂದವರಿಯರು ಶರ್ವ
ಪಂಪ ರನ್ನರು, ಲಕ್ಷ್ಮೀಶ ಜನ್ನರು, ಷಡಕ್ಷರ ಮುದ್ದಣರು, ಪುರಂದರ ವರೇಣ್ಯರು ಇವರೆಲ್ಲರೂ ಕೂಡ ಕನ್ನಡ ಮಾತೆಯ ಮಕ್ಕಳು, ಹೊನ್ನ ಗಣಿಗಳು. ಈ ಕನ್ನಡ ಮಾತೆ ಹಳೆಬೀಡು, ಬೇಲೂರು ದೇವಾಲಯಗಳು ಅನುಪಮ ಸೌಂದರ್ಯದ ನೆಲೆವೀಡಾಗಿದ್ದಾಳೆ. ಶ್ರವಣ ಬೆಳಗೊಳ ಕಾರ್ಕಳಗಳ ಭವ್ಯ ಬಂಧುರದ ನೆಲೆಯಾಗಿದ್ದಾಳೆ. ಇಲ್ಲಿ ಶಿಲ್ಪಕಲೆ ಇದೆ. ಇಲ್ಲಿಯ ಪ್ರತಿಯೊಂದು ಕಲ್ಲು ಕೂಡ ನುಡಿಯುತ್ತದೆ. ಕನ್ನಡ ಚಿರಕಾಲ ಉಳಿದು ಬೆಳೆದು ಬರಬೇಕು ಎನ್ನುವುದು ಕವಿಯ ಆಸೆ. ಹಾಗಾಗಬೇಕಾದರೆ ಕನ್ನಡ ತಾಯಿ ತನ್ನ ಕನ್ನಡ ಮಕ್ಕಳಿಗೆ ಕನ್ನಡ ನುಡಿಯ ಜೇನನ್ನು ದಕ್ಕಿಸಬೇಕು. ತನ್ನ ಹೊಸ ಕಿನ್ನರಿಯಲ್ಲಿ ಹಳೆಯ ಹಾಡನ್ನು ಉಕ್ಕಿಸಬೇಕು. ನಮ್ಮದು ಕನ್ನಡ ಭಾಷೆ ತಾಯಿ ಭಾಷೆ. ಸಂಸ್ಕೃತ ನಮ್ಮದಲ್ಲದ ಪರಭಾಷೆ. ಆರ್ಯರು ಇಲ್ಲಿಗೆ ಬಂದುದರಿಂದ ಸಂಸ್ಕೃತ ಇಲ್ಲಿಗೆ ಬಂದುದು ಅಷ್ಟೇ. ಕನ್ನಡಿಗರಿಗೆ ಕನ್ನಡ ತಾಯಿಯ ನುಡಿ, ಪ್ರೀತಿ, ರೀತಿಗಳೇ ಯೋಗ್ಯವಾದವು. ಕನ್ನಡವೆನ್ನುವುದು ಅದೆಷ್ಟೋ ಹಳೆಯ ಕಾಲದಿಂದ ಬಂದ ಸ್ವರ್ಗ ಸದೃಶ್ಯ ಭಾಷೆ. ಇಂತಹ ಭಾಷೆಯಿಂದ ಕಾಲವನ್ನು ಮೂದಲಿಸಿ ನಿಂತ ಕನ್ನಡ ಮಾತೆಗೆ ಮರೆವು ಎಂಬುದಿಲ್ಲ. ಕನ್ನಡ ತಾಯಿಯ ನುಡಿ ನಡೆಗಳಿಗೆ ಮುಪ್ಪು ಎಂಬುದಿಲ್ಲ. ಆದರೆ ಕನ್ನಡಿಗ ಕನ್ನಡ ಭಾಷೆಯ ತನ್ನ ಮಾತೆಯ ಈ ಸಾಮರ್ಥ್ಯವನ್ನು ತೊರೆದು ಅನ್ಯ ಭಾಷೆಗೆ ಮಿಡುಕುವ ಬಗೆಗೆ ಈ ಕವಿಯಲ್ಲಿ ನೋವಿದೆ. ಕನ್ನಡದಲ್ಲಿ ಕಂಪಿದೆ, ಆದರೆ ಅದು ಮರೆಯಾಗಿದೆ. ಅದನ್ನು ಕನ್ನಡಿಗ ಹುಡುಕಿ ಪಡೆಯಬೇಕಷ್ಟೇ. ಆದರೆ ಆತ ಅದನ್ನು ಬಿಟ್ಟು ಅನ್ಯ ಭಾಷೆಯ ಕಂಪನ್ನು ಹುಡುಕ ಹೊರಟಿದ್ದಾನೆ. ಪರರ ನುಡಿಗೆ ಮಿಡುಕುತ್ತಿದ್ದಾನೆ. ಇದು ಕನ್ನಡಿಗರ ಮೃಗದ ಸೇಡಿನ ಪಾಡು. ಕನ್ನಡಿಗ ಇದನ್ನು ಬಿಟ್ಟು ಕನ್ನಡದ ಕಂಪನ್ನು ಕನ್ನಡದಲ್ಲೇ ಹುಡುಕಬೇಕು. ಅದಕ್ಕಾಗಿ ಮಿಡುಕಬೇಕು. ಕನ್ನಡ ಕಸ್ತೂರಿಯನ್ನು ಹೊಸತಾಗಿ ತೀಡದೆ ಹೋದರೆ ಸುಗಂಧ ಸಾಧ್ಯವಿಲ್ಲ. ಕನ್ನಡ ಕಸ್ತೂರಿ ಹೊಸ ಸುಗಂಧವಾಗಿ ಘಮಿಸಬೇಕಾದರೆ ಕನ್ನಡಿಗ ಕನ್ನಡದ ಕಂಪನ್ನು ಕನ್ನಡದಲ್ಲೇ ಹುಡುಕಿ ಅದನ್ನು ಹೊಸತಾಗಿ ತೀಡಬೇಕು. ಭಾಷೆ ಕಾಲಕ್ಕೆ ತಕ್ಕಂತೆ ಹೊಸತನದ ಪರಿವರ್ತನೆಗೆ ಒಳಗಾದಾಗಲೇ ಭಾಷಾ ಬೆಳವಣಿಗೆ ಸಾಧ್ಯ. ಹಾಗಾಗಿ ಕನ್ನಡಿಗ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಎಂಬುದು ಕವಿಯ ಅನನ್ಯ ನಾಡು ನುಡಿಯ ಪ್ರೀತಿ ಈ ಕವನದಲ್ಲಿದೆ. ಕನ್ನಡ ಮಾತೆಯೂ ಕನ್ನಡದಲ್ಲಿ ನವಶಕ್ತಿ ತುಂಬಬೇಕು. ಹೊಸ ಸುಗಂಧದ ಹೊಸಗೆಯಿಂದ ಜಗದಲ್ಲಿ ಕನ್ನಡದ ಹೆಸರನ್ನು ಹಬ್ಬಿಸಬೇಕು. ಕನ್ನಡ ತಾಯಿಯ ಬಾವುಟ ಕುಗ್ಗದಂತೆ ಹಿಗ್ಗಬೇಕು. ಕನ್ನಡ ತಾಯಿಯ ಮೃದಂಗ ಕೊನೆಗಾಣದಂತೆ ಮುಂದೆ ಮುಂದೆ ಸಾಗಬೇಕು. ಕನ್ನಡ ಮಾತೆ ಕನ್ನಡಿಗರನ್ನು ಒಲಿಸಬೇಕು ಅಥವಾ ಶಕ್ತಿವಂತರನ್ನಾಗಿ ಮಾಡಬೇಕು. ಆ ತಾಯಿ ಎಲ್ಲರ ಬಾಯಿಯಲ್ಲೂ ನೆಲೆಸಬೇಕು, ಎಲ್ಲರನ್ನು ಒಂದುಗೂಡಿಸಬೇಕು. ಇದು ಕನ್ನಡ ತಾಯಿಯಲ್ಲಿ ಈ ಕವಿಯ ಕೋರಿಕೆ. ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆಯೂ ಕೂಡ ಇದೆ. ಕನ್ನಡಿಗರ ತಾಯಿ ಕವನದ ಕುರಿತು ಟಿಪ್ಪಣಿ ಬರೆಯಿರಿ ಅಥವಾ ಕನ್ನಡಿಗರ ತಾಯಿ ಕವನದ ಆಶಯವನ್ನು ತಿಳಿಸಿರಿ. ಇದೇ ಉತ್ತರವನ್ನು ಬರೆಯಿರಿ. ಮುಂದೆ ಸಂದರ್ಭ ಗಮನಿಸಿ. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಮ್ಮವು. ಈ ಮೇಲಿನ ಸಾಲನ್ನು ಎಂ ಗೋವಿಂದ ಪೈಯವರ ಕನ್ನಡಿಗರ ತಾಯಿ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಕನ್ನಡಿಗರಿಗೆ ಕನ್ನಡ ತಾಯಿ ಕನ್ನಡಿಗರನ್ನು ಹರಸುವ, ಕಾಯುವ ಜನ್ಮದಾತೆಯಾಗಿದ್ದಾಳೆ. ನಮ್ಮ ತಪ್ಪುಗಳನ್ನು ತಾಳುವ ಆಕೆ ಅಕ್ಕರೆಯಿಂದ ನಮ್ಮನ್ನು ಆಳುತ್ತಾಳೆ. ಆಕೆಯೇ ನಮ್ಮ ಬಾಳ್ವೆ. ಇದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾರೆ. ಇನ್ನು 2ನೇ ಸಂದರ್ಭ ನೋಡಿ. ಜೇನ ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೇ. ಈ ಮೇಲಿನ ಸಾಲನ್ನು ಎಂ ಗೋವಿಂದ ಪೈಯವರು ಬರೆದ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಕನ್ನಡ ನಾಡಿನ ಅನುಪಮ ಪ್ರಕೃತಿ ಸೌಂದರ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಕನ್ನಡ ನಾಡು ಸೃಷ್ಟಿ ಸೌಂದರ್ಯದ ಬೀಡು. ಇಲ್ಲಿ ಸ್ವರ್ಗವೇ ಭೂಮಿಗಿಳಿದಂತಿದೆ. ಪರಿಪರಿಯ ಮರಗಳು, ಪತ್ರ ಪುಷ್ಪಗಳನ್ನು ಕೊಡುವ ತರತರದ ಲತೆಗಳು, ಕೇದಗೆಯ ಪರಿಮಳದ ಗಾಳಿ, ಖಗ ಮೃಗ ಸರ್ಪ ಸಂಕುಲ, ನದಿ ನಗರ ಪರ್ವತಾವಳಿ ಇದೆ. ಜೇನು ಸುರಿವ ಹಾಲು ಹರಿವ ಸ್ವರ್ಗವೇ ಇಲ್ಲಿ ಭೂಮಿಗಿಳಿದಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾರೆ. 3ನೇ ಸಂದರ್ಭ ನೋಡಿ. ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತೋ ಬಂಧುರಂ. ಈ ಮೇಲಿನ ಸಾಲನ್ನು ಎಂ ಗೋವಿಂದ ಪೈಯವರು ಬರೆದ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಹಳೆಬೀಡು, ಬೇಲೂರು ದೇವಾಲಯದ ಸೌಂದರ್ಯ, ಶ್ರವಣಬೆಳಗೊಳ ಕಾರ್ಕಳಗಳ ಭವ್ಯ ಬಂಧುರತೆ, ಶಿಲ್ಪಕಲೆ, ಶಾಸನ ಇವು ನಾಡಿನ ಕಲೆಯ ಆಗರಗಳಾಗಿರುವಂತೆ ಸಾಂಸ್ಕೃತಿಕ ಪರಂಪರೆಯ ಆಗರಗಳು ಕೂಡ ಆಗಿವೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು 4ನೆಯ ಸಂದರ್ಭ ನೋಡಿ. ಹೊಸ ಸುಗಂಧದೊಸಗೆ
ಹೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು. ಈ ಮೇಲಿನ ಸಾಲನ್ನು ಎಂ ಗೋವಿಂದ ಪೈ ಅವರು ಬರೆದ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಕನ್ನಡ ತಾಯಿ ನಾಡ ಹೆಸರನ್ನು ಹಬ್ಬಿಸಬೇಕಾದ ಬಗೆಯನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಕನ್ನಡಿಗರು ಪರರ ನುಡಿಗೆ ಮಿಡುಕದೆ ಕನ್ನಡದ ಕಂಪನ್ನು ಹರಸುವಂತೆ, ಕನ್ನಡದ ಕಸ್ತೂರಿಯನ್ನು ಹೊಸ ಸಿರಿಯಲ್ಲಿ ತೀಡುವಂತೆ ಅವರಲ್ಲಿ ನವಶಕ್ತಿಯನ್ನು ಎಬ್ಬಿಸಬೇಕು. ಹೊಸ ಸುಗಂಧದ ಹೊಸಗೆಯಿಂದ ಜಗದಲ್ಲಿ ಹೆಸರನ್ನು ಹಬ್ಬಿಸಬೇಕು ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ಮುಂದಿನ ಸಂದರ್ಭ ನೋಡಿ. ಬಾಹುಬಲದಿ ಮನೋಬಲದಿ ತಾಯಿಯ ಗೆಲುವೆ ಭಾಸುರಂ. ಈ ಮೇಲಿನ ಸಾಲನ್ನು ಎಂ ಗೋವಿಂದ ಪೈ ಅವರು ಬರೆದ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಕನ್ನಡ ತಾಯಿಯ ಶೌರ್ಯಕ್ಕೂ ಕಡಿಮೆ ಏನಿಲ್ಲ. ಅವಳ ಸೈನ್ಯದ ಕಥೆಯ ಕಡೆಯ ನುಡಿಯೆಂದರೆ ತಾಳಿಕೋಟೆ ಅಥವಾ ನಿರ್ಣಾಯಕ ಯುದ್ಧ. ಅವಳದು ಕಡಲಿನ ಹೊರತೆಯಂತೆ ಭತ್ತದ ಊಟೆ. ಸೋಲು ಗೆಲುವು ಕೂಡ ಸಹಜವೇ, ಇವು ಯಾರನ್ನೂ ಕೂಡ ಬಿಟ್ಟಿದ್ದಿಲ್ಲ. ಆದರೆ ಕನ್ನಡ ತಾಯಿ ಸೋತು ಗೆದ್ದವಳು. ಅವಳ ಸಾಮರ್ಥ್ಯಕ್ಕೆ ಕೊನೆ ಎಂಬುದಿಲ್ಲ. ಆಕೆ ತನ್ನ ಬಾಹುಬಲ ಮನೋಬಲಗಳಿಂದ 1000 ತಾಳಿಕೋಟೆ ಯುದ್ಧಗಳನ್ನು ಗೆಲ್ಲಬಲ್ಲಳು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಮುಂದಿನ ಸಂದರ್ಭ ನೋಡಿ. ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆ ಮಗೆ ತೋರುವೆ. ಉತ್ತರ. ಈ ಮೇಲಿನ ಸಾಲನ್ನು ಎಂ ಗೋವಿಂದ ಪೈ ಅವರು ಬರೆದ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಕವಿಗೆ ಸದಾಕಾಲ ಜಗತ್ಕೀರ್ತಿತವಾದ ಕನ್ನಡ ತಾಯಿಯ ದರ್ಶನ ಭಾಗ್ಯವನ್ನು ಪಡೆಯುವ ಹೆಬ್ಬಯಕೆ. ಅಂತೆಯೇ ಕವಿ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಎಂದು ಎದೆ ತುಂಬಿ ಹಾಡುತ್ತಾರೆ. ಕನ್ನಡ ತಾಯಿ ನೆಮ್ಮದಿಯನ್ನು ಒಲಿಸಬೇಕು. ಆಕೆ ಎಲ್ಲರ ಬಾಯಲ್ಲಿ ನೆಲೆಸಬೇಕು. ಎಲ್ಲರನ್ನೂ ಭಾವೈಕ್ಯದಲ್ಲಿ ಬಿಗಿಯಬೇಕು. ಅಂತಹ ತಾಯಿ ಎಂದು ತನ್ನ ಮೂರ್ತಿ ತೋರುವಳು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿ ಕೂಡ ಹಾಗೆ. ಟಿಪ್ಪಣಿಗೂ ಕನ್ನಡಿಗರ ತಾಯಿ ಅನ್ನುವಂತಹ ವಿಷಯವನ್ನು ಕೊಡಬಹುದು. ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದರೆ ಸಾಕು. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ಕನ್ನಡಿಗರ ತಾಯಿ ಈ ಕವನದ ಕವಿ ಯಾರು? ಈ ಕವನವನ್ನು ಬರೆದ ಕವಿ ಯಾರು? ಉತ್ತರ ಎಂ ಗೋವಿಂದ ಪೈ. 2ನೇ ಪ್ರಶ್ನೆ. ಕನ್ನಡಿಗರ ತಾಯಿ ಈ ಕವನದ ಆಶಯವೇನು? ಉತ್ತರ ಕನ್ನಡಿಗರ ತಾಯಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿಮಾನ, ಹಿರಿಮೆ ಗರಿಮೆ ಕವಿಯ ಅನನ್ಯ ಕನ್ನಡ ಪ್ರೀತಿಯೇ ಈ ಕವನದ ಮುಖ್ಯ ಆಶಯ. 3ನೇ ಪ್ರಶ್ನೆ. ಜನ್ಮದಾತೆ ಯಾರು? ಉತ್ತರ ಕನ್ನಡಿಗರನ್ನು ಹರಸುವ ರಕ್ಷಿಸುವ ಕನ್ನಡ ಮಾತೆ ಜನ್ಮದಾತೆ. 4ನೇ ಪ್ರಶ್ನೆ. ಕನ್ನಡ ತಾಯಿ ಏನನ್ನು ತಾಳುತ್ತಾಳೆ? ಉತ್ತರ ಕನ್ನಡಿಗರ ತಪ್ಪುಗಳನ್ನು ತಾಳುತ್ತಾಳೆ. 5ನೇ ಪ್ರಶ್ನೆ. ಅಕ್ಕರೆಯಿಂದ ನಮ್ಮನ್ನು ಆಳುವವಳು ಯಾರು? ಉತ್ತರ ಕನ್ನಡಿಗರ ತಾಯಿ. 6ನೇ ಪ್ರಶ್ನೆ. ನಮ್ಮ ಬಾಳ್ವೆ ಯಾರು? ಉತ್ತರ ಕನ್ನಡಿಗರ ತಾಯಿ. 7ನೇ ಪ್ರಶ್ನೆ. ಕನ್ನಡಿಗರಿಗೆ ಕನ್ನಡ ಏನಾಗಿದೆ? ಉತ್ತರ ಕನ್ನಡಿಗರಿಗೆ ಕನ್ನಡ ತನು ಮನ ನುಡಿ ಆಗಿದೆ. 8ನೇ ಪ್ರಶ್ನೆ. ಸ್ವರ್ಗ ಭೂಮಿಗೆ ಇಳಿದದು ಎಲ್ಲಿ? ಉತ್ತರ ಕನ್ನಡ ನಾಡಿನಲ್ಲಿ. 9ನೇ ಪ್ರಶ್ನೆ. ಶಬರಿಯ ಪ್ರತೀಕ್ಷೆಗಾಗಿ ಇಲ್ಲಿಗೆ ಕನ್ನಡ ನಾಡಿಗೆ ಬಂದವನು ಯಾರು? ಉತ್ತರ ರಾಮ. ಕೊನೆಯ ಪ್ರಶ್ನೆ. ಕನ್ನಡ ತಾಯಿಯ ಬಸಿರು ಯಾರು? ಉತ್ತರ ಕನ್ನಡ ನಾಡಿನ ದಾರ್ಶನಿಕರು, ಕವಿ ಪುಂಗವರು ಕನ್ನಡ ತಾಯಿಯ ಬಸಿರು ಅಂದರೆ ಮಕ್ಕಳು. ಸರಿ ವಿದ್ಯಾರ್ಥಿಗಳೇ, ಎಂ ಗೋವಿಂದ ಪೈ ಇವರು ಬರೆದ ಕನ್ನಡಿಗರ ತಾಯಿ ಅನ್ನುವಂತಹ ಕವನದ ಪ್ರಶ್ನೋತ್ತರ ಇಲ್ಲಿಗೆ ಮುಗಿಯುತ್ತದೆ. ವಿದ್ಯಾರ್ಥಿಗಳೇ, ಇದನ್ನು ಕೇಳ್ತಾ ಇರುವಂತಹ ನಿಮ್ಮಲ್ಲಿ ಯಾರಿಗಾದರೂ ಕೂಡ ಈ ಒಂದು ವಿಡಿಯೋದಿಂದ ಉಪಯೋಗವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.